ರಕ್ಷಾಬಂಧನದ ರಹಸ್ಯ. ರಾಖಿ ಕಟ್ಟುವ ಹಿಂದಿನ ನಿಜವಾದ ಕಥೆ ಏನು? ಒಂದು ಸಣ್ಣ ದಾರ ಕೈ ಕಟ್ಟಿದ್ರೆ ಸಾಕು, ಅದು ಕೇವಲ ದಾರವಾಗಿರುತ್ತಾ? ಇಲ್ಲ, ಅದರ ಹಿಂದೆ ಇದೆ ಸಂಬಂಧದ ಶಕ್ತಿ, ರಕ್ಷಣೆಯ ಭರವಸೆ ಮತ್ತು ಸಾವಿರಾರು ವರ್ಷಗಳ ಪೌರಾಣಿಕ ಕಥೆಗಳು. ಆದ್ರೆ ನಿಮ್ಗೆ ಗೊತ್ತಾ, ಇಂದು ನಾವು ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮನ ಪ್ರೀತಿಯ ಸಂಕೇತವಾಗಿ ಆಚರಿಸುವ ಈ ರಕ್ಷಾಬಂಧನದ ಹಿಂದೆ ಒಂದಲ್ಲ ಹಲವಾರು ರೋಚಕ ಕಥೆಗಳಿವೆ. ಇಂದ್ರನನ್ನ ರಕ್ಷಿಸಿದ ರಾಖಿ, ವಿಷ್ಣುವನ್ನೇ ವೈಕುಂಠಕ್ಕೆ ಕರೆದುಕೊಂಡು ಹೋದ ರಾಖಿ, ಅಲೆಕ್ಸಾಂಡರ್ನ ಜೀವ ಉಳಿಸಿದ ರಾಖಿ ಮತ್ತು ರಾಜಕೀಯ ಇತಿಹಾಸದಲ್ಲೂ ದೊಡ್ಡ ಪಾತ್ರ ವಹಿಸಿದೆ ಎನ್ನಲಾಗುವ ಒಂದು ರಾಖಿ. ಹಾಗಾದ್ರೆ ರಕ್ಷಾಬಂಧನ ನಿಜವಾಗಿ ಯಾವಾಗ ಆರಂಭವಾಯಿತು? ರಾಖಿಯನ್ನ ಕಟ್ಟುವ ಸಂಪ್ರದಾಯದ ಅರ್ಥವೇನು? ಮತ್ತು ಈ ದಿನ ರಾಖಿ ಕಟ್ಟಲು ಶುಭ ಸಮಯವನ್ನ ಯಾಕೆ ನೋಡ್ತಾರೆ? ಬನ್ನಿ, ಇಂದು ರಕ್ಷಾಬಂಧನದ ಹಿಂದೆ ಅಡಗಿರುವ ಈ ಕುತೂಹಲಕಾರಿ ಕಥೆಯನ್ನ ಸಂಪೂರ್ಣವಾಗಿ ತಿಳಿಯೋಣ. ರಕ್ಷಾಬಂಧನ ಎಂದರೇನು? ಭೂಮಿಯ ಮೇಲೆ ಕೆಲ ಸಂಬಂಧಗಳಿಗೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ಅಂತಹ ಅಮೂಲ್ಯ ಸಂಬಂಧಗಳಲ್ಲಿ ಸೋದರ ಸೋದರಿಯ ಸಂಬಂಧವೂ ಒಂದು. ಸಣ್ಣ ವಯಸ್ಸಲ್ಲಿ ಜಗಳ, ಒಬ್ಬರ ವಸ್ತುವನ್ನ ಮತ್ತೊಬ್ಬರು ತೆಗೆದುಕೊಳ್ಳೋದು, ಚಿಕ್ಕ ಚಿಕ್ಕ ವಿಷಯಗಳಿಗೆ ಕೋಪ. ಆದ್ರೆ ಕಷ್ಟ ಬಂದಾಗ ಮೊದಲು ನೆನಪಾಗೋದು ಅಣ್ಣ, ತಮ್ಮ, ಅಕ್ಕ, ತಂಗಿ. ಈ ಸಂಬಂಧಿತ ಪ್ರೀತಿ, ನಂಬಿಕೆ ಮತ್ತು ರಕ್ಷಣೆಯ ಭಾವನೆಯನ್ನ ಆಚರಿಸುವ ಹಬ್ಬವೇ ರಕ್ಷಾಬಂಧನ. ರಕ್ಷಾಬಂಧನದ ದಿನ ಸೋದರಿ ತನ್ನ ಸೋದರನ ಕೈಗೆ ರಾಖಿಯನ್ನ ಕಟ್ತಾಳೆ. ಅವನ ದೀರ್ಘಾಯುಷ್ಯ, ಆರೋಗ್ಯ, ಸುಖ, ಸಮೃದ್ಧಿಗಾಗಿ ದೇವರಲ್ಲಿ ಪ್ರಾರ್ಥಿಸ್ತಾಳೆ. ಅದೇ ಸಮಯದಲ್ಲಿ ಸೋದರ ಕೂಡ ತನ್ನ ಸೋದರಿಯನ್ನ ಜೀವನದ ಯಾವುದೇ ಕಷ್ಟದಲ್ಲಾದ್ರೂ ಬೆಂಬಲಿಸುವ ಮತ್ತು ರಕ್ಷಿಸುವ ಭರವಸೆ ನೀಡ್ತಾನೆ. ಆದ್ರೆ ಇಲ್ಲಿ ಒಂದು ಕುತೂಹಲಕಾರಿ ಪ್ರಶ್ನೆ: ಈ ರಾಖಿ ಕಟ್ಟುವ ಸಂಪ್ರದಾಯವೇ ಮೊದಲು ಹೇಗ್ ಹುಟ್ಟಿತು? ಅದಕ್ಕೆ ಉತ್ತರ ಹುಡುಕಿದ್ರೆ ನಾವು ಸಾವಿರಾರು ವರ್ಷಗಳ ಹಿಂದಿನ ಪೌರಾಣಿಕ ಕಥೆಗಳತ್ತ ಹೋಗಬೇಕು. ರಕ್ಷಾ ಪ್ಲಸ್ ಬಂಧನ. ರಕ್ಷಾಬಂಧನ ಮೊದಲು ಹೆಸರಿನ ಅರ್ಥವನ್ನ ಅರ್ಥ ಮಾಡಿಕೊಳ್ಳೋಣ. ರಕ್ಷಾ ಅಂದ್ರೆ ರಕ್ಷಣೆ, ಬಂಧನ ಅಂದ್ರೆ ಬಂಧ ಅಥವಾ ಕಟ್ಟುವಿಕೆ, ಅಂದ್ರೆ ರಕ್ಷಿಸುವ ಬಂಧ, ಒಂದು ದಾರ. ಆದ್ರೆ ಆ ದಾರದಲ್ಲಿ ಇರುವ ಭಾವನೆ ಮಾತ್ರ ತುಂಬಾ ದೊಡ್ಡದು. ಇದು ಕೇವಲ ಅಣ್ಣ ತಂಗಿಯ ಸಂಬಂಧಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇಂದಿನ ಕಾಲದಲ್ಲಿ ಸಂಬಂಧಿಕರು, ಕುಟುಂಬದ ಸದಸ್ಯರು ಮತ್ತು ಸ್ನೇಹಪೂರ್ಣ ಸಂಬಂಧಗಳಲ್ಲೂ ರಾಖಿ ಕಟ್ಟುವ ಪದ್ಧತಿ ಕಾಣಬಹುದು. ಅಂದ್ರೆ ರಕ್ಷಾಬಂಧನದ ಮೂಲ ಸಂದೇಶ ಒಂದೇ: ನೀನು ಒಬ್ಬಂಟಿಯಲ್ಲ, ನಾನು ನಿನ್ನ ಜೊತೆ ಇದ್ದೀನಿ. ಇಂದ್ರನಿಗೆ ಕಟ್ಟಿದ ಮೊದಲ ರಾಖಿ. ರಕ್ಷಾಬಂಧನದ ಬಗ್ಗೆ ಹೇಳುವ ಪ್ರಮುಖ ಪೌರಾಣಿಕ ಕಥೆಗಳಲ್ಲಿ ಒಂದು ಇಂದ್ರ ಮತ್ತು ಶಚಿ ದೇವಿಯ ಕತೆ. ಪುರಾಣದ ಕಥೆಗಳ ಪ್ರಕಾರ ಇಂದ್ರನು ವೃತ್ರಾಸುರನೊಂದಿಗೆ ನಡೆದ ಯುದ್ಧದಲ್ಲಿ ಸಂಕಷ್ಟಕ್ಕೆ ಸಿಲುಕ್ತಾನೆ. ತನ್ನ ಶತ್ರುಗಳಿಂದ ರಕ್ಷಣೆ ಪಡೆಯಲು ಇಂದ್ರನ ಕೈಗೆ ರಕ್ಷಣೆಯ ದಾರವನ್ನ ಕಟ್ಟಬೇಕು ಅಂತ ಗುರು ಬೃಹಸ್ಪತಿ ಸಲಹೆಯನ್ನ ನೀಡ್ತಾರೆ. ಬೃಹಸ್ಪತಿಯ ಸಲಹೆಯಂತೆ ಶಚಿದೇವಿ ಇಂದ್ರನ ಕೈಗೆ ರಕ್ಷಣೆಯ ದಾರವನ್ನ ಕಟ್ತಾಳೆ. ಅದಾದ ನಂತರ ಇಂದ್ರನು ಯುದ್ಧಕ್ಕೆ ತೆರಳುತ್ತಾನೆ. ಈ ಕಥೆಯ ಮೂಲಕ ರಕ್ಷಣೆಯ ದಾರವು ಕೇವಲ ಅಣ್ಣ ತಂಗಿಯ ಸಂಬಂಧಕ್ಕಷ್ಟೇ ಅಲ್ಲ, ಯಾರನ್ನಾದ್ರೂ ಅಪಾಯದಿಂದ ರಕ್ಷಿಸುವ ಸಂಕೇತವಾಗಿಯೂ ಬಳಸಲ್ಪಟ್ಟಿತ್ತು ಎಂಬ ನಂಬಿಕೆ ಕಂಡುಬರುತ್ತೆ. ಇನ್ನೊಂದು ರೋಚಕ ಕತೆ ಲಕ್ಷ್ಮಿ ಮತ್ತು ಬಲಿ. ಇನ್ನು ರಕ್ಷಾಬಂಧನಕ್ಕೆ ಸಂಬಂಧಿಸಿದ ಮತ್ತೊಂದು ಪ್ರಸಿದ್ಧ ಪೌರಾಣಿಕ ಕಥೆ ಮಹಾಬಲಿ ಮತ್ತು ಶ್ರೀ ಮಹಾವಿಷ್ಣುವಿನದ್ದು. ಕಥೆಯ ಪ್ರಕಾರ ಮಹಾಬಲಿ ವಿಷ್ಣುವಿನೊಂದಿಗೆ ಒಂದು ವಾಗ್ದಾನ ಪಡಿತಾನೆ. ವಿಷ್ಣು ಬಲಿಯ ರಾಜ್ಯದಲ್ಲಿ ಉಳಿತಾನೆ. ಇತ್ತ ವೈಕುಂಠದಲ್ಲಿ ಮಹಾಲಕ್ಷ್ಮಿಗೆ ವಿಷ್ಣುವಿನ ಅನುಪಸ್ಥಿತಿ ಕಾಡುತ್ತೆ. ಆಗ ಲಕ್ಷ್ಮೀದೇವಿ ಬಲಿಯ ಬಳಿಗೆ ಹೋಗ್ತಾಳೆ. ಅವನ ಕೈಗೆ ರಕ್ಷಣೆಯ ದಾರವನ್ನ ಕಟ್ತಾಳೆ. ಬಲಿ ಅವಳನ್ನ ಸಹೋದರಿಯಾಗಿ ಸ್ವೀಕರಿಸ್ತಾನೆ. ಆಗ ಲಕ್ಷ್ಮೀದೇವಿ ತನ್ನ ಮನದ ಮಾತನ್ನ ಹೇಳ್ತಾಳೆ: ನನಗೆ ನನ್ನ ಪತಿಯಾದ ವಿಷ್ಣುವನ್ನ ಮರಳಿ ಕೊಡ್ಬೇಕು. ಬಲಿ ತನ್ನ ಮಾತಿನಂತೆ ವಿಷ್ಣುವನ್ನ ವೈಕುಂಠಕ್ಕೆ ಕಳಿಸ್ತಾನೆ ಅನ್ನೋದು ಈ ಕಥೆಯ ಸಾರ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಪ್ಪಾ ಅಂತಂದ್ರೆ, ರಾಖಿ ಅಂದ್ರೆ ಕೇವಲ ರಕ್ತ ಸಂಬಂಧವಲ್ಲ, ಒಬ್ಬರನ್ನ ಸಹೋದರ ಅಥವಾ ಸಹೋದರಿಯಾಗಿ ಸ್ವೀಕರಿಸುವ ಭಾವನೆಯೂ ಆಗಬಹುದು. ಅಲೆಕ್ಸಾಂಡರ್ನ ಜೀವ ಉಳಿಸಿದ ರಾಖಿ. ಇದು ಇತಿಹಾಸದೊಂದಿಗೆ ಬೆರೆತಿರುವ ಅತ್ಯಂತ ಪ್ರಸಿದ್ಧ ಕಥೆಗಳಲ್ಲಿ ಒಂದು. ಅಲೆಕ್ಸಾಂಡರ್ ಭಾರತಕ್ಕೆ ದಂಡೆತ್ತಿ ಬಂದಾಗ ಅವನಿಗೆ ಎದುರಾದ ಪ್ರಮುಖ ರಾಜರಲ್ಲಿ ಒಬ್ಬನು ಪೋರಸ್. ಇಬ್ಬರ ನಡುವೆ ಭೀಕರ ಯುದ್ಧ ನಡೆಯುತ್ತೆ. ಇದೇ ಸಂದರ್ಭದಲ್ಲಿ ಅಲೆಕ್ಸಾಂಡರ್ನ ಪತ್ನಿ ರೊಕ್ಸಾನಾ ಪೋರಸ್ಗೆ ರಾಖಿಯನ್ನ ಕಳುಹಿಸಿದಳು ಎಂಬ ಜನಪ್ರಿಯ ದಂತಕಥೆ ಇದೆ. ಅದರ ಜೊತೆಗೆ ತನ್ನ ಪತಿಗೆ ಜೀವದಾನ ನೀಡುವಂತೆ ಮನವಿ ಮಾಡಿದ್ದಳು ಎನ್ನಲಾಗುತ್ತೆ. ನಂತರ ಯುದ್ಧದ ಸಂದರ್ಭದಲ್ಲಿ ಪೋರಸ್ ಅಲೆಕ್ಸಾಂಡರ್ನನ್ನ ಕೊಲ್ಲದೆ ಬಿಟ್ಟನು ಎಂಬ ಕತೆ ಕೂಡ ಪ್ರಸಿದ್ಧವಾಗಿದೆ. ಆದ್ರೆ ಇಲ್ಲಿ ಒಂದು ವಿಷಯ ನೆನಪಿಟ್ಕೊಳ್ಬೇಕು:
ಈ ಘಟನೆಗೆ ಸಂಬಂಧಿಸಿದ ವಿವರಗಳು ಜನಪ್ರಿಯ ದಂತಕಥೆಗಳಲ್ಲಿ ಹೆಚ್ಚು ಕಾಣುತ್ತೆ. ಇತಿಹಾಸಕಾರರ ನಡುವೆ ಇದರ ಐತಿಹಾಸಿಕ ನಿಖರತೆಯ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ. ಆದ್ರೂ ಈ ಕಥೆ ರಕ್ಷಾಬಂಧನದ ಒಂದು ಸಂದೇಶವನ್ನ ಅದ್ಭುತವಾಗಿ ತೋರಿಸುತ್ತೆ. ರಕ್ಷಣೆಯ ಭರವಸೆ ಶತ್ರುತ್ವವನ್ನು ಮೀರಿ ಹೋಗಬಹುದು. ರಾಣಿ ಕರ್ಣಾವತಿ ಮತ್ತು ಹುಮಾಯೂನ್ ಇನ್ನೊಂದು ಪ್ರಸಿದ್ಧ ಐತಿಹಾಸಿಕ ದಂತಕಥೆ. ಚಿತ್ತೂರಿನ ರಾಣಿ ಕರ್ಣಾವತಿ ಮತ್ತು ಮೊಘಲ್ ಚಕ್ರವರ್ತಿ ಹುಮಾಯೂನ್ಗೆ ಸಂಬಂಧಿಸಿದೆ. ರಾಣಿ ಕರ್ಣಾವತಿಯ ರಾಜ್ಯಕ್ಕೆ ಅಪಾಯ ಎದುರಾದಾಗ ಅವರು ಹುಮಾಯೂನ್ಗೆ ರಾಖಿಯನ್ನ ಕಳುಹಿಸಿ ಸಹಾಯ ಕೇಳಿದ್ರು ಅನ್ನುವ ಜನಪ್ರಿಯ ಕಥೆ ಇದೆ. ಹುಮಾಯೂನ್ ಆ ರಾಖಿಯನ್ನ ಸಹೋದರಿಯ ಬಂಧನದ ಸಂಕೇತವಾಗಿ ಸ್ವೀಕರಿಸಿ ಅವಳ ನೆರವಿಗೆ ಸೇನೆ ಕಳುಹಿಸಲು ಮುಂದಾದನು ಎನ್ನಲಾಗುತ್ತೆ. ಆದ್ರೆ ಪರಿಸ್ಥಿತಿ ಕೈಮೀರಿತ್ತು. ಚಿತ್ತೂರಿನ ರಕ್ಷಣೆಗೆ ಸೇನೆ ಸಮಯಕ್ಕೆ ತಲುಪಲಿಲ್ಲ. ರಾಣಿ ಕರ್ಣಾವತಿ ಮತ್ತು ಇತರ ಮಹಿಳೆಯರು ಜೌಹರ್ಗೆ ಮುಂದಾದ್ರು ಎಂಬ ಕಥೆಯು ಪ್ರಸಿದ್ಧವಾಗಿದೆ. ನಂತರ ಹುಮಾಯೂನ್ ಬಹದ್ದೂರ್ ಶಾ ವಿರುದ್ಧ ಕ್ರಮ ಕೈಗೊಂಡು ಕರ್ಣಾವತಿಯ ಮಗ ವಿಕ್ರಮ್ಜಿತ್ ಸಿಂಗ್ಗೆ ರಾಜ್ಯವನ್ನ ಮರಳಿ ನೀಡಿದನು ಎಂಬ ವಿವರಣೆಯೂ ಕಂಡುಬರುತ್ತೆ. ಆದ್ರೆ ಇಲ್ಲಿಯೂ ಇತಿಹಾಸ ಮತ್ತು ಜನಪ್ರಿಯ ದಂತಕಥೆಗಳ ನಡುವೆ ವ್ಯತ್ಯಾಸವಿದೆ. ಆದ್ದರಿಂದ ಈ ಘಟನೆಯನ್ನ ಖಚಿತ ಐತಿಹಾಸಿಕ ಸತ್ಯ ಅಂತ ಅಲ್ಲ, ಪ್ರಸಿದ್ಧ ಐತಿಹಾಸಿಕ ದಂತಕಥೆಯಾಗಿ ನೋಡೋದು ಸೂಕ್ತ. ಹಾಗಾದ್ರೆ ರಕ್ಷಾಬಂಧನದ ನಿಜವಾದ ಸಂದೇಶವೇನು? ಇಷ್ಟೆಲ್ಲಾ ಕಥೆಗಳನ್ನ ಕೇಳಿದ ನಂತರ ಒಂದು ಪ್ರಶ್ನೆ ಮೂಡುತ್ತೆ. ರಾಖಿಯ ಶಕ್ತಿ ನಿಜವಾಗಿಯೂ ಆ ದಾರದಲ್ಲಿದೆಯಾ? ಇಲ್ಲ, ಶಕ್ತಿ ದಾರದಲ್ಲಿಲ್ಲ, ಭಾವನೆಯಲ್ಲಿದೆ. ಒಬ್ಬ ತಂಗಿ ತನ್ನ ಅಣ್ಣನ ಕೈಗೆ ರಾಖಿ ಕಟ್ಟುವಾಗ ಅವಳು ಹೇಳೋದು ಕೇವಲ ಇದು ರಾಖಿ ಎಂಬುದಲ್ಲ. ಅದರ ಅರ್ಥ ನೀನು ಚೆನ್ನಾಗಿರ್ಬೇಕು, ನಿನ್ನ ಜೀವನ ಸುಖಕರವಾಗಿರ್ಬೇಕು, ನಿನಗೆ ಯಾವ ಕಷ್ಟ ಬಂದ್ರೂ ನಾನು ನಿನ್ ಜೊತೆ ಇದ್ದೇನೆ. ಅದೇ ರೀತಿ ಅಣ್ಣನಿಂದಲೂ ಸಿಗೋದು ಕೇವಲ ಒಂದು ಉಡುಗೊರೆಯಲ್ಲ, ಅದರ ಹಿಂದೆ ಇರುವ ಭರವಸೆ. ನಿನ್ನ ಕಷ್ಟದಲ್ಲಿ ನಾನು ನಿನ್ನ ಜೊತೆ ಇರ್ತೀನಿ. ಇದೇ ರಕ್ಷಾಬಂಧನದ ನಿಜವಾದ ಅರ್ಥ. ಭಾರತದಲ್ಲಿ ರಕ್ಷಾಬಂಧನದ ವೈವಿಧ್ಯ, ಭಾರತದ ವೈಶಿಷ್ಟ್ಯವೇ ಇದು. ಒಂದೇ ಹಬ್ಬ, ಆದ್ರೆ ವಿವಿಧ ಪ್ರದೇಶಗಳಲ್ಲಿ ವಿಭಿನ್ನ ಆಚರಣೆಗಳು. ಕೆಲವು ಕರಾವಳಿ ಪ್ರದೇಶಗಳಲ್ಲಿ ನಾರಿಯಲ್ ಪೂರ್ಣಿಮಾ ಆಚರಣೆಯೊಂದಿಗೆ ರಕ್ಷಾಬಂಧನದ ದಿನವನ್ನ ಸಂಪರ್ಕಿಸಲಾಗುತ್ತೆ. ಮೀನುಗಾರ ಸಮುದಾಯದವರು ಸಮುದ್ರ ದೇವರಾದ ವರುಣನನ್ನ ಪೂಜಿಸಿ ತೆಂಗಿನಕಾಯಿಯನ್ನ ಸಮರ್ಪಿಸುವ ಸಂಪ್ರದಾಯವಿದೆ. ಉತ್ತರ ಭಾರತದಲ್ಲಿ ರಾಖಿ ಹಬ್ಬಕ್ಕೆ ವಿಶೇಷ ಮಹತ್ವವಿದೆ. ಕೆಲ ಕಡೆಗಳಲ್ಲಿ ಗುರುಗಳು, ಸೈನಿಕರು, ಸ್ನೇಹಿತರು ಮತ್ತು ಇತರ ಸಂಬಂಧಗಳಿಗೂ ರಕ್ಷಣೆಯ ಸಂಕೇತವಾಗಿ ದಾರವನ್ನ ಕಟ್ಟುವ ಪದ್ಧತಿಗಳಿವೆ. ಇದರಿಂದ ಒಂದು ವಿಷಯ ಸ್ಪಷ್ಟವಾಗುತ್ತೆ. ರಕ್ಷಾಬಂಧನ ಒಂದು ಕುಟುಂಬದ ಹಬ್ಬ ಮಾತ್ರವಲ್ಲ, ಇದು ರಕ್ಷಣೆ, ಪ್ರೀತಿ ಮತ್ತು ನಂಬಿಕೆಯ ಹಬ್ಬ. ರಾಖಿ ಕಟ್ಟುವ ಶುಭ ಸಮಯ ಯಾಕೆ ಮುಖ್ಯ? ಇನ್ನು ಬಹಳಷ್ಟು ಜನರು ಕಾಯ್ತಾ ಇರುವ ಪ್ರಶ್ನೆ, ರಾಖಿ ಯಾವ ಸಮಯದಲ್ಲಿ ಕಟ್ಟಬೇಕು ಅಂತ. ಹಿಂದೂ ಪಂಚಾಂಗದಲ್ಲಿ ರಕ್ಷಾಬಂಧನವನ್ನ ಶ್ರಾವಣ ಮಾಸದ ಹುಣ್ಣಿಮೆ ಎಂದು ಆಚರಿಸಲಾಗುತ್ತೆ. ಆದರೆ ರಾಖಿ ಕಟ್ಟಲು ಯಾವುದೇ ಸಮಯವನ್ನ ಯಾದೃಚ್ಛಿಕವಾಗಿ ಆಯ್ಕೆ ಮಾಡುವ ಬದಲು ಪಂಚಾಂಗದ ಆಧಾರದ ಮೇಲೆ ಶುಭ ಸಮಯವನ್ನ ನೋಡ್ತಾರೆ. ವಿಶೇಷವಾಗಿ ಭದ್ರಾ ಕಾಲವನ್ನ ತಪ್ಪಿಸೋದು ಎಂಬ ಸಂಪ್ರದಾಯ ಅನೇಕ ಕಡೆಗಳಲ್ಲಿ ಇದೆ. ಆದ್ದರಿಂದ ರಕ್ಷಾಬಂಧನದ ಪ್ರತಿಯೊಂದು ವರ್ಷದ ನಿಖರ ರಾಖಿ ಕಟ್ಟುವ ಶುಭ ಮುಹೂರ್ತವನ್ನ ಆ ವರ್ಷದ ಸ್ಥಳೀಯ ಪಂಚಾಂಗ ಅಥವಾ ವಿಶ್ವಾಸಾರ್ಹ ಪಂಚಾಂಗದ ಪ್ರಕಾರವೇ ಪರಿಶೀಲಿಸೋದು ಉತ್ತಮ. ಯಾಕಂದ್ರೆ ನಗರ ಮತ್ತು ದೇಶದ ಸ್ಥಳಮಾನಕ್ಕೆ ಅನುಗುಣವಾಗಿ ಸಮಯದಲ್ಲಿ ವ್ಯತ್ಯಾಸವಾಗಬಹುದು. ಇಂದು ಕಾಲ ಬದಲಾಗಿದೆ. ಅಣ್ಣ ತಂಗಿ ಬೇರೆ ಬೇರೆ ನಗರಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ವಾಸಿಸ್ತಾರೆ. ಕೆಲವೊಮ್ಮೆ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರ್ತಾರೆ. ಆದ್ರೂ ಒಂದು ರಾಖಿ, ಒಂದು ಫೋನ್ ಕಾಲ್, ಒಂದು ವಿಡಿಯೋ ಕಾಲ್ ಅಥವಾ ಒಂದು ಸಣ್ಣ ಸಂದೇಶ ಸಂಬಂಧವನ್ನ ಮತ್ತೆ ಹತ್ತಿರ ಮಾಡುತ್ತೆ. ಅದೇ ರಕ್ಷಾಬಂಧನದ ವಿಶೇಷತೆ. ದೂರ ಹೆಚ್ಚಾದ್ರೂ ಬಂಧ ಕಡಿಮೆಯಾಗೋದಿಲ್ಲ. ಹಾಗಾದ್ರೆ ರಕ್ಷಾಬಂಧನ ಅಂದ್ರೆ ಕೇವಲ ಕೈಗೆ ಕಟ್ಟುವ ಒಂದು ದಾರವೇ? ಖಂಡಿತ ಅಲ್ಲ. ಅದು ಒಂದು ನೆನಪು, ಒಂದು ಭರವಸೆ, ಒಂದು ಪ್ರಾರ್ಥನೆ, ಒಂದು ಸಂಬಂಧ ಮತ್ತು ನೀನು ಎಷ್ಟೇ ದೂರದಲ್ಲಿದ್ರೂ ನಿನ್ ಜೊತೆ ನಾನಿದ್ದೀನಿ ಎಂಬ ಮಾತಿಲ್ಲದ ಮಾತು. ಸಾವಿರಾರು ವರ್ಷಗಳ ಕಥೆಗಳು, ಪುರಾಣಗಳು, ದಂತಕಥೆಗಳು, ಇತಿಹಾಸದ ಘಟನೆಗಳು ಇವೆಲ್ಲವನ್ನ ದಾಟಿ ಇಂದಿಗೂ ಬದುಕಿರುವ ಒಂದು ಭಾವನೆ ಇದೆ. ಅದೇ ರಕ್ಷಣೆ ಮತ್ತು ಪ್ರೀತಿ. ಈ ರಕ್ಷಾಬಂಧನಕ್ಕೆ ನಿಮ್ಮ ಸಹೋದರ ಸಹೋದರಿಯ ಸಂಬಂಧ ಇನ್ನಷ್ಟು ಗಟ್ಟಿಯಾಗ್ಲಿ. ನಿಮ್ಮ ಕುಟುಂಬದಲ್ಲಿ ಪ್ರೀತಿ, ಆರೋಗ್ಯ, ಸಂತೋಷ, ಸಮೃದ್ಧಿ ಸದಾ ನೆಲೆಸಿರ್ಲಿ. ಎಲ್ಲರಿಗೂ ಹೃತ್ಪೂರ್ವಕ ರಕ್ಷಾಬಂಧನದ ಶುಭಾಶಯಗಳು. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ನಿಮ್ಮ ಅಣ್ಣ ಅಥವಾ ತಂಗಿಗೆ ಶೇರ್ ಮಾಡಿ. ಯಾಕಂದ್ರೆ ಕೆಲ ಸಂಬಂಧಗಳಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ, ಅವುಗಳನ್ನ ಕೇವಲ ಹೃದಯದಿಂದ ಉಳಿಸಿಕೊಳ್ಬೇಕು.